ಕರ್ತ ನಮಗೆ ಸ್ತೋತ್ರವಾಗ್ಲಿ. ಕರ್ತನು ನಿಮ್ಮನ್ನ ಪ್ರತಿನಿತ್ಯವೂ ಕಾದು ನಡೆಸುತ್ತಿರುವುದಕ್ಕಾಗಿ ದೇವರಿಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಮರ್ಪಣೆ ಮಾಡ್ತೇನೆ. ಅಷ್ಟು ಮಾತ್ರವಲ್ಲದೆ ನಾವು ಇವು ಬೈಬಲ್ ಅಲ್ಲಿ ಓದುವಂತ ಪ್ರತಿಯೊಂದು ಅಕ್ಷರಗಳು ಏನೋ ಒಂದು ಮುದ್ರಿಸಲ್ಪಟ್ಟಂತ ಅಕ್ಷರಗಳಲ್ಲ, ನಾವು ಓದಿ ಕಲಿತಂತ ಅಕ್ಷರಗಳಲ್ಲ. ಇದು ಪರಲೋಕದಿಂದಲೂ ಪರಿಶುದ್ಧಾತ್ಮನ ಒಂದು ಬಲವಾದ ಶಕ್ತಿಯಿಂದ ತುಂಬಿಸಲ್ಪಟ್ಟ ಅಕ್ಷರಗಳಾಗಿದ್ದಾವೆ. ನೀವೆಷ್ಟರ ಮಟ್ಟಿಗೆ ವಾಕ್ಯವನ್ನ ಕೇಳಿ ಧ್ಯಾನ ಮಾಡ್ತಿರೋ ಅಷ್ಟರ ಮಟ್ಟಿಗೆ ನಿಮ್ಮ ಆಶೀರ್ವಾದ, ಬಿಡುಗಡೆ, ಸಂತೋಷವು ಇದರಿಂದ ನಿಮಗೆ ನಿಮ್ಮ ಜೀವಿತಗಳಲ್ಲಿ ಅದು ಬಿಡುಗಡೆ ಆಗುವಂತದ್ದಾಗಿದೆ. ನೋಡ್ರಿ, ಈ ದಿನ ವಾಕ್ಯವನ್ನು ಓದ್ಕೊಳ್ಳೋಣ. ಯೆಶಾಯ ಬರೆದ ಪ್ರವಾದನ ಗ್ರಂಥ 38:5ನೇ ವಚನ. ಹಿಜ್ಕೀಯನಿಗೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ನಿನ್ನ ಕಣ್ಣೀರನ್ನು ನೋಡಿದ್ದೇನೆ, ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸಿ ಕೊಡುತ್ತೇನೆ. ಹಲ್ಲೆಲೂಯಾ. ನೋಡ್ರಿ, ವಾಕ್ಯ ಇಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ದೇವರು ಹೇಳ್ತಾ ಇದ್ದಾರೆ, ನಾನ್ ನಿನ್ನ ಪ್ರಾರ್ಥನೆ ಕೇಳಿದ್ದೇನೆ, ನಾನ್ ನಿನ್ನ ಕಣ್ಣೀರನ್ನ ನೋಡಿದ್ದೇನೆ. ನೋಡು, ಅಷ್ಟು ಮಾತ್ರವಲ್ಲ, ನೀನೇನು ಮರಣಕರವಾದ ರೋಗದಲ್ಲಿ ಬಿದ್ದಿದ್ದೀಯೋ ಆ ಮರಣಕರವಾದ ರೋಗ ನಿನ್ನ ಆಯಸ್ಸನ್ನ ನಾಶ ಮಾಡ್ತಾ ಇದೆಯೋ, ಆದರೆ ನಿನ್ನ ಪ್ರಾರ್ಥನೆಯನ್ನ ಕೇಳಿ, ನಿನ್ನ ಕಣ್ಣೀರನ್ನ ನಾನು ಕೇಳಿ 15 ವರ್ಷವನ್ನ ನಾನು ಕೂಡಿಸಿಕೊಡ್ತೀನಿ ಅಂತ ಇದ್ದಾನೆ. ಆದರೆ ಈ ಪ್ರಾರ್ಥನೆ ಕೇಳಲಿಕ್ಕೆ ಏನ್ ಕಾರಣ? ಆ ಒಂದು ವಾಕ್ಯವನ್ನು ನೋಡೋಣ. ಅಲ್ಲಿ ಒಬ್ಬ ಪ್ರವಾದಿಯಾದಂತ ಯೆಶಾಯನ ಏನ್ ಹೇಳ್ತಾನೆ ಅಂದ್ರೆ, ನಿನ್ನ ನಿಮ್ಮ ಮನೆಯ ವ್ಯವಸ್ಥೆಯನ್ನು ಮಾಡಿಕೊ, ನೀನು ಬದುಕೋದಿಲ್ಲ, ನೀನು ಸತ್ತೋಯ್ತೀಯ ಎಂಬುದಾಗಿ ಅದು ಹೇಳಿದ ನಂತರ ಅವನ ಪ್ರಾರ್ಥನೆ ನೋಡ್ರಿ, ಅದನ್ನು ಕೇಳಿದೊಡನೆ ಹಿಜ್ಕೀಯನ ಮೊರೆಯನ್ನು ಗೋಡೆಯ ಕಡೆಗೆ ತಿರುಗಿಸಿ, ಯೆಹೋವನೇ, ನಾನು ನಂಬಿಗಸ್ತನಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಿನಗೆ ನಡೆದುಕೊಂಡು ನಿನ್ನ ದೃಷ್ಟಿಯಲ್ಲಿ ಒಳ್ಳೆಯವನಾಗುವುದನ್ನು ನೆನಪು ಮಾಡಿಕೋ ಎಂದು ಪ್ರಾರ್ಥಿಸಿ ಬಹಳವಾಗಿ ಹೇಳ್ತಾನೆ. ನೋಡ್ರಿ, ನಮ್ಮ ಪ್ರಾರ್ಥನೆಗೂ ಈ ಹಿಜ್ಕೀಯ ಮಾಡುವಂತ ಪ್ರಾರ್ಥನೆ ಎಷ್ಟು ಸುಲಭವಾಗಿದೆ. ಇವತ್ತು ನಮ್ಮ ಪ್ರಾರ್ಥನೆ ಆ ರೀತಿಯಾಗಿದೆ. ನಾವು ಆ ರೀತಿಯಾಗಿ ನಾವು ವಿಜ್ಞಾಪನೆ ಮಾಡ್ತೀವಿ. ಕಷ್ಟ ಬಂದ್ರೆ ನಾವು ಗುಡುಗುಡ್ತೀವಿ, ಕಷ್ಟಗಳು ಬಂದ್ರೆ, ಸಮಸ್ಯೆಗಳು ಬಂದ್ರೆ ನಾವು ಬಹಳವಾಗಿ ನಾವು ಹಿಂದೆ ಮಾತನಾಡ್ತೀವಿ, ಅಪನಂಬಿಕೆಯ ಮಾತುಗಳ ಮಾತನಾಡ್ತೀವಿ. ಇದು ಆಗಲ್ಲ, ಅಯ್ಯೋ ನಾನು ಯೇಸು ನಂಬಿದ್ದಕ್ಕೇನೆ ಇವೆಲ್ಲ ಬಾಧೆಗಳು ಬಂದ್ಬಿಡ್ತಾ, ಅಯ್ಯೋ ಜನಗಳ ಅವಮಾನಗಳು, ನಾನು ಯೇಸು ನಂಬಿಲ್ಲ ಅಂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವಾ ಎಂಬುದಾಗಿ ಎಷ್ಟೋ ಸಾರಿ ನಾವು ಹೇಳ್ತೀವಿ. ಆದರೆ ದೇವರು ಹೇಳ್ತಾ ಇದ್ದಾನೆ, ನಿನ್ನ ಕಷ್ಟವು ನಿನ್ನನ್ನು ಶೋಧಿಸಲ್ಪಡುವಂಥದ್ದು. ಯಾತಕ್ಕೆ? ನಿನ್ನ ಜೀವಿತವು ಇವತ್ತೇ ನಾಶ ಆಗುವುದಾದರೆ ಅದು ದೇವರು ಹೇಳ್ತಾನೆ, ಈ ಜನಗಳ ಮುಂದೆ ನೀನು ಇವತ್ತು ಸತ್ತೋಗ್ಬಿಡ್ಬೋದು, ಇವತ್ತು ನೀನು ಕೇಳಿ ಬಿದ್ದಿರ್ಬೋದು, ಆದರೆ ನೀನು ದೇವರ ಮುಂದೆ ನಡೆದುಕೊಳ್ಳುವಂತ ಯಥಾರ್ಥ ಚಿತ್ತಕರವಾದಂತ ನಿನ್ನ ಎಲ್ಲಾ ಜೀವಿತವು ದೇವರು ಅದನ್ನೆಲ್ಲ ನೀಗಿಸಿ ನಿನ್ನನ್ನು ಆಶೀರ್ವಾದ ಮಾಡುವಂತ ದೇವರಾಗಿ. ಆ ಒಂದು ಪ್ರಾರ್ಥನೆ, ಅವನು ಮಾಡಿದಂತ ಪ್ರಾರ್ಥನೆ ದೇವರು ಬಹಳವಾಗಿ ಕೇಳ್ತಾನೆ. ಆತನು ಮಾಡಿದಂತ ಪ್ರಾರ್ಥನೆ ಜಾಸ್ತಿ ಹೊತ್ತೇನಿಲ್ಲ. ಯಾಕೆ ಜಾಸ್ತಿ ಹೊತ್ತು ಮಾಡ್ಲಿಲ್ಲ? ಆತನು ದೇವರ ಮುಂದೆ ಪ್ರತಿದಿನ ಪ್ರಾರ್ಥನೆ ಮಾಡುವಂತವನು, ದೇವರ ದೃಷ್ಟಿಗೆ ಸರಿ ಬೀಳುವಂತ ಕೆಲಸವನ್ನೇ ಮಾಡುವ ಆತನು. ಆದುದರಿಂದ ಅವನ ಜೀವಿತ, ಅವನು ಎಷ್ಟೇ ಪ್ರಾರ್ಥನೆ ಮಾಡಿದ್ರು ದೇವರು ಹೇಳ್ತಾರೆ ಅವನು ಜೀವಿತ ಆಶೀರ್ವದಿಸಲ್ಪಡ್ತು, ಅವನ ಅಭಿವೃದ್ಧಿ ಪಡಿಸಿದ್ರು. ಕಾರಣ ಇಷ್ಟೇ, ಒಬ್ಬ ಸೇವಕ ಬಂದು ನೀನ್ ಸಾಯ್ತೆ ಅಂದ್ರೂ ದೇವರ ಹತ್ರ ಗುಣಗುಟ್ಲಿಲ್ಲ. ಅವನು ದೇವ್ರ ಮುಂದೆ ಮೊರೆ ಹೇಳ್ತಾನೆ, ದೇವರ ಮುಂದೆ ನಡ್ಕೊಂಡ ರೀತಿಯನ್ನ ಹೇಳ್ತಾನೆ, ನೆನಪಿಗೆ ತರ್ತಾನೆ. ಆ ಒಂದು ಪ್ರಾರ್ಥನೆ ಅವನಿಗೆ 15 ವರ್ಷವನ್ನ ಮತ್ತೆ ಕೂಡಿಸಿಕೊಡ್ತದೆ. ನಿನ್ನ ಜೀವಿತದಲ್ಲೂ ಅಷ್ಟೇ, ಸತ್ತಂತ ಕಾರ್ಯಗಳು ನಿನ್ನ ಲೈಫ್ ಅಲ್ಲಿ ಇರುವುದಾದರೆ ಹಿಂದೆ ದೇವರು ಬಿಡುಗಡೆ ಕೊಡ್ತಾನೆ. ಹಿಂದೆ ದೇವರು ನಿನ್ನ ಜೀವಿತವನ್ನು ಉದ್ಧರಿಸುವಂತನಾಗಿದ್ದಾನೆ. ನಿನ್ ಕಣಗಳ ಮುಚ್ಚಿ ಪ್ರಾರ್ಥನೆ ಮಾಡಿ ದೇವರ ಮುಂದೆ ದೇವರ ಚಿತ್ತಕ್ಕನುಸಾರವಾಗಿ ಸರಿಯಾಗಿ ನಡೆದುಕೊಳ್ಳುವುದಾದರೆ ನಿನ್ನ ಪ್ರಾರ್ಥನೆ ಎಂದಿಗೂ ದೇವರು ಕೇಳದೆ ಇರೋದಿಲ್ಲ, ಎಲ್ಲಾ ಸಮಯದಲ್ಲೂ ಕೇಳುವಂತನಾಗಿದ್ದಾನೆ. ನಾವು ಆಫೀಸ್ಗಳಿಗೆ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗ್ಲಿ. ಯಾರೆಲ್ಲ ಈ ವಾಕ್ಯಗಳನ್ನ ಕೇಳ್ತಾ ಇದ್ರು ದೇವರೇ, ಯಾರೆಲ್ಲ ತಲೆಗಳನ್ನ ಬಾಗಿ ತಮ್ಮನ್ನ ತಾವು ಒಪ್ಪಿಸಿ ಕೊಡ್ತಾ ಇದ್ರು, ಹಿಂದೆ ಅವರನ್ನ ಆಶೀರ್ವದಿಸು. ಹಿಂದೆ ಆರೋಗ್ಯ, ಬಲವನ್ನ, ಸಮಾಧಾನ, ಸಂತೋಷವನ್ನ ನೀನು ಬಿಡುಗಡೆ ಮಾಡು. ಯೇಸುವಿನ ನಾಮದ ತಂದೆ, ಆಮೆನ್.